ಅಪ್ಪ ಅಲ್ಲದೆ ಹೋದ್ರೆ ಹಡದ ತಾಯಿ ಗೊತ್ತಾಗ್ತದೆ ಮಗಳು ಪ್ರಾಯಕ್ಕೆ ಬಂದಿತ್ತು. ನಾನು ಅಷ್ಟು ತಿಳಿವಳಿಕೆ ಇದ್ದವಳಲ್ಲ, ಹಡದ ಅಮ್ಮ ನನಗಿಲ್ಲ. ಊರವರೇ ನನ್ನನ್ನು ಸಾಕಿದ್ದು, ಹಾಗಾಗಿ ನನಗೆ ಪ್ರಾಯ ಬಂದಿದ್ದು ಊರವರಿಗೆ ಗೊತ್ತಾಯ್ತು. ಅನುಕೂಲವೇ ಆಯ್ತು ಬಿಡಿ. ಹಾಗೆ ನನಗೊಂದು ಹುಡುಗನನ್ನು ನೋಡಿ ಮದುವೆ ಮಾಡಿದ್ರು. ಎಷ್ಟು ಒಳ್ಳೆಯವರು. ಊರವ್ರು ಭಾರಿ ಒಳ್ಳೆಯವ್ರಪ್ಪ, ನಾವು ಸುಳ್ಳು ಹೇಳ್ಬಾರ್ದು. ಸಾಕಿದಷ್ಟೇ ಅಲ್ಲ, ಅನ್ನ ಇಕ್ಕಿದಷ್ಟೇ ಅಲ್ಲ, ಮದುವೆಯನ್ನು ಮಾಡಿದ್ರು. ಮದುವೆ ಮಾಡಿದ್ದು ಮಾತ್ರ ಅಲ್ಲ ಮಗ. ಹುಡುಗ ಹೇಗಿದ್ದಾನೆ? ಅಯ್ಯೋ, ನನ್ನ ಗಂಡ ಅಂದ್ರೆ ಗಂಡನೇ. ಗಂಡ ಅಂದ್ರೆ ಗಂಡನೇ, ಮತ್ತೆ ಗುಂಡ ಅಲ್ಲ. ಅಲ್ಲವೇ ಅಂದ್ರೆ ಒಂದು ಹೆಸರು, ಒಂದು ಬಣ್ಣ ಸಾಕು. ಗಂಡ ಅಂದ್ರೆ ಯಾವ ಬಣ್ಣ? ಬಣ್ಣ ಅಂದ್ರೆ ಸುಬ್ಬಣ್ಣ. ಸುಬ್ಬಣ್ಣ? ಸುಬ್ಬಣ್ಣ? ಹೌದಾ? ನಿಮ್ಮ ಗಂಡ ಸುಬ್ಬಣ್ಣ? ನನ್ನ ಗಂಡ ಸುಬ್ಬಣ್ಣ ಅಲ್ಲ, ನನ್ನ ಗಂಡನ ಬಣ್ಣ ಸುಬ್ಬಣ್ಣ ಅಂದೆ. ಮತ್ತೆ ಹೌದು, ನನ್ನ ಗಂಡ ಸುಬ್ಬಣ್ಣ. ನೀನು ಎಲ್ಲಾದ್ರೂ ಹೇಳಿ ಈ ಊರಲ್ಲಿದ್ದು ಸುಬ್ಬಣ್ಣ ಅಲ್ಲ ನನ್ನ ಜೊತೆಗೆ ಬಂದು ಹೌದು. ಮೊದಲೇ ನನ್ನ ತಲೆ ಬಿಸಿಲಿದ್ದೇನೆ, ಇನ್ನೊಬ್ರದ್ದೊಂದು ತಲೆ ಬಿಸಿ. ಮತ್ತೆ ಅಂದ್ರೆ ನನ್ನ ಗಂಡನ ಬಣ್ಣ ಸುಬ್ಬಣ್ಣ. ಸೂ ಅಂದ್ರೆ ಎಂತದೋಳು ಮಗ? ಒಳ್ಳೆ ಬಣ್ಣ ಅಂತ. ಅದೇ ನನ್ನ ಗಂಡನ ಬಣ್ಣ ಒಳ್ಳೆ ಬಣ್ಣ, ಬೆಳ್ಳಗಿದ್ದ. ಸ್ವಲ್ಪ ಸುಮ್ಮನಿದೆ. ಮತ್ತೆ ಒಳ್ಳೆ ಬಣ್ಣ. ಸಾವಿರಾರು ಜನರು ಕುಳಿತ ಸಭೆಯಲ್ಲೂ ನನ್ನ ಗಂಡ ಎದ್ದು ಕಾಣುವುದು ಬಣ್ಣ. ಅಂದ್ರೆ ಈ ಬಿಳಿ ಗೋಡೆ ಮೇಲೆ ಸಣ್ಣ ಕಪ್ಪು ಚುಕ್ಕೆ ಇಟ್ಟು ಯಾವ್ದು ಕಾಣುದು ಹೇಳು? ಕಪ್ಪು ಚುಕ್ಕೆ ಕಾಣ್ತದೆ. ನನ್ನ ಗಂಡನ ಬಣ್ಣ ಅಷ್ಟು ಒಳ್ಳೆ ಕಪ್ಪು ಬಣ್ಣ. ನಿಮ್ ಗಂಡ ಕಪ್ಪು ಬಣ್ಣವ? ನೀನ್ ಯಾಕೆ ಮೂಗು ಮುರಿಯೋದು? ನನ್ಗೆ ಶೀಶಿ ನಿಮ್ ಗಂಡ ಕಪ್ಪು ಬಣ್ಣ. ಮಗ ತಪ್ಪಲ್ಲ. ಹೆಣ್ಣು ಒಂದು ಗಂಡನನ್ನು ಮೆಚ್ಚುವಾಗ ರೂಪವನ್ನು ನೋಡಿ ಮೆಚ್ಚುತ್ತಾಳಂತೆ. ಅಲ್ಲ, ಐಶ್ವರ್ಯ ಗುಣ ಏನೇ ಇರಲಿ ರೂಪ ಚಂದ ಕಂಡ್ರಾಯ್ತು. ಕನ್ಯಾ ವರಯತೆ ರೂಪ ಅಲ್ವಾ? ಎಂತ ಅಂದೆ? ಕನ್ಯಾ ವರಯತೆ ರೂಪಂ ಅಂತ ಮಾತಿದೆಯಂತ. ಆಗ ನನ್ ಕನ್ಯಾ ವರದಳು ರೂಪಮ್ಮನ. ನೀನು ಆ ಭಾಷೆಯಲ್ಲಿ ಮಾತಾಡಿದ್ರೆ ನಂಗೆ ಗೊತ್ತೇ ಆಗುದಿಲ್ಲ. ಅದೇ ಅದೇ ಹೆಣ್ಣು ರೂಪವನ್ನು ನೋಡಿ ಅವ್ರು ಹೇಳಿದ ತಪ್ಪಲ್ಲ. ನೋಡು, ನನ್ನ ಗಂಡ ಕಪ್ಪು ಅಂತ ಹೇಳಿದಾಗಲೇ ಹೆಣ್ಣಾದ ಅವಳಿಗೆ ಎಷ್ಟು ನೋವಾಯ್ತು. ಇನ್ನು ನನಗೆಷ್ಟು ನೋವಾಗಿರ್ಲಿಕ್ಕಿಲ್ಲ ಹೇಳು. ಹೆಸರು ಮಾಡ್ಕೊಂಡ್ಯಾ? ನೋವಾಯ್ತು ಮಗ. ನಮ್ಮಲ್ಲಿ ಒಬ್ಳಿದ್ಲು, ಶರಾವತಿ ಅಂತ ಅವಳ ಹೆಸರಿತ್ತು. ಶರಾವತಿಯ? ಆಗ ನನಗೆ ಮದುವೆ ಆಗುವಾಗ ಈಗ ನನ್ನ ವಯಸ್ಸು ಅವಳಿಗೆ ಆಗಿತ್ತು. ಬಹುಶಃ ಹಿರಿಯವಳು ಅಂದ್ರೆ ಅವರು ಹಿರಿಯವಳೆ. ಆಗ ನಾನು ಇವಳು ಹೇಳಿದಾಗ ಹೇಳಿ ತಲೆ ತಗ್ಗು ಹಾಕಿದೆ. ಆಗ ಹೇಳಿದ್ರು, ಏನೇ ಕಮಲ? ಕಮಲು ಅಲ್ಲ, ಅಲ್ಲ ನನ್ನ ಹೆಸರು ಅವ್ರು ಕೇಳಿ ಹಾಗೆ. ಕಮಲು ಕಪ್ಪಂತೆ ಕಪ್ಪು, ಕಪ್ಪರ್ರೆ ಏನೇ ತಪ್ಪು ಅಂತ ಕೇಳಿದ್ರು. ಯಾಕೆ ಅಜ್ಜಿ ಅಂತ ಕೇಳಿದೆ. ಕಪ್ಪು ಅಂತ ತಪ್ಪು ತಿಳ್ಕೊಳ್ಬಾರ್ದು. ಹರಿಯ ಮೈ ಬಣ್ಣ ಕಪ್ಪು, ಹರಿನೀಲ ಮಣಿ ಕಪ್ಪು, ಮೆರವ ಕಾಮ ಕಪ್ಪು, ಕಸ್ತೂರಿ ಕಪ್ಪು, ಕಪ್ಪಾದರೇನು ತಪ್ಪು, ನೀನು ಒಪ್ಪು ಆಮೇಲೆ ಒಪ್ಪು ಅಂತ. ಅವಳು ಮಗ. ಆಮೇಲೆ ಅವಳನ್ನು ಒಪ್ಪಿ ನಾನು ಸಂಸಾರ ಸಾಗಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಹೇಗಾಯ್ತು ಸಂಸಾರ? ನಮ್ಮ ಸಂಸಾರ ಸಾಗಿದ್ದಲ್ಲ, ಸಂಸಾರ ದೂಡಿದ್ದು. ಎಷ್ಟು ವರ್ಷ ಕಳೆದ್ರು ನನಗೆ ಮಕ್ಕಳೇ ಆಗಲಿಲ್ಲ. ಅದಕ್ಕಾಗಿ ಹಾಗಾಗಿ ನೀವು ಕಂಡವ್ರು ಕೇಳಿ ಮಕ್ಕಳಾದ್ರೆ ಯಾವುದೇ ಹೆಣ್ಣು ಮಗಳು ಕಂಡ್ಲಿ, ಮದುವೆ ಆದ ಹೆಂಗಸೇ ಕಂಡ್ರು ನಿನಗೀಗ ಎಷ್ಟು ಮಕ್ಕಳಮ್ಮ ಅಂತ ಕೇಳುದು. ಮಕ್ಕಳ ಆಸೆ ಹೆತ್ತವಳಿಗಿಂತ ಬಂಜೆಗೆ ಗೊತ್ತಾಗುವುದು ಹೆಚ್ಚು ಮಗ. ಹೌದು. ಹಾಗಾಗಿ ಕೇಳಿದೆ, ಬೇಸರ ಪಡಬೇಡ ಏನು ಮಗ. ಇಲ್ಲ, ನೀವು ಬೇಸರ ಮಾಡಿಕೊಳ್ಬೇಡಿ ಮಗ. ಸಂತಾನ ಆಗಲಿಲ್ಲ. ಹೆಂಗಸರು ನಮಗೆ ಸಿಟ್ಟು ಬರಲಿ, ಬೇಸರ ಬರಲಿ, ಮನೆಯಲ್ಲಿರುವ ಪಾತ್ರದ ಮೇಲೋ ಬಟ್ಟೆ ಮೇಲೋ ತೋರಿಸಬಹುದು. ಹೌದು. ಗಂಡಸರು ಆಗ ಹೇಳು, ಏನೋ ಮನಸ್ಸಿಗಿಷ್ಟು ನೋವಾದ್ರೂ ಮನೆಯಿಂದ ಹೊರಗೆ ಬಿದ್ರು. ಮಾತೊಂದು ಉಂಟಲ್ಲ ಮಗ, ಏನು? ಸಂಘ ಸವಿಯೋ ಬಾಳೆಹಣ್ಣು ಸವಿಯೋ ಅಂತ. ಯಾವ ಸವಿ? ಬಾಳೆಹಣ್ಣಿಗಿಂತಲೂ ಸಂಘವೇ ಸವಿ ಮಗ. ಹೌದಾ? ಹಾಗೆ ಸಂಘದವರ ಒಟ್ಟಿಗೆ ಸೇರ್ಕೊಂಡ್ರು. ಮಕ್ಕಳಿಲ್ಲ ಎಂಬ ತಲೆ ಬಿಸಿ ಹೆಚ್ಚಾಯ್ತು. ಒಂದು ದಿನ ಇಷ್ಟು ಕುಡಿದ್ರು. ಬಿಡಿ, ಇಷ್ಟ ಬಿಡಿ. ಒಂದು ದಿನ ಮತ್ತೆ ನನಗೆ ಗೊತ್ತಾಯ್ತು. ಆಮೇಲೆ ಅವ್ರು ಕುಡಿಲಿಲ್ಲ. ನಾವು ನಮ್ಮ ಗಂಡನ ಸುದ್ದಿ ಇಲ್ಲದ ಹೇಳಬಾರ್ದು. ಎಷ್ಟು ಬೇಗ ಸುಧಾರಿಸ್ಕೊಂಡ್ರು. ಹೌದು. ಆಮೇಲೆ ಅವರು
ಅದನ್ನು ಕುಡಿಲೇ ಇಲ್ಲ. ಬಿಟ್ಬಿಟ್ರಾ? ಅಲ್ಲಪ್ಪ, ಹಾ. ಅವರೇ ಅದನ್ನು ಕುಡಿದದ್ದು. ಈಗ ಮೊದಲು ಅವ್ರು ಇಷ್ಟು ಕುಡಿದ್ರಲ್ಲ, ಆಮೇಲೆ ಅವ್ರು ಅದನ್ನು ಕುಡಿಲಿಲ್ಲ, ಅದೇ ಇವರನ್ನು ಕುಡಿತಾ ಕುಡಿತಾ ಹೋದ್ರು. ಹೆಚ್ಚು ಕುಡಿಲಿಲ್ಲ ಮಗ. ಮತ್ತೆ ಎಷ್ಟು? ಅಯ್ಯಪ್ಪ, ಹೆಚ್ಚೆಲ್ಲ ಕುಡಿಯುವುದಿಲ್ಲ ಆಗಿತ್ತು. ಬಾಯಲ್ಲಿ ಕುಡಿದದ್ದು ಮೂಗಲ್ ಹೊರಗೆ ಬರುವಷ್ಟೇ ಕುಡಿತಿದ್ರು, ಮತ್ತೆ ಹೆಚ್ಚೆಲ್ಲ ಕುಡಿಲಿಲ್ಲ. ನಾವು ನಮ್ಮ ಗಂಡನ ಸುದ್ದಿ ನಾವು ಸುಳ್ಳಲ್ಲ ಹೇಳ್ಬಾರ್ದು. ಮತ್ತೆ ಯಾವಾಗ್ಲೂ ಕುಡಿದಿಲ್ಲ ಆಗಿತ್ತು ಮಗ. ಯಾವಾಗ ಕುಡಿದ್ರು? ನಿದ್ದೆ ಬಂದಾಗ ಮಾತ್ರ ಬಿಡ್ತಿದ್ರು, ಮತ್ತೆಲ್ಲ ಅಲ್ಲ ಯಾವಾಗ್ಲೂ ಕುಡಿದವ್ರಲ್ಲ, ನಿದ್ದೆ ಬಂದಾಗೆಲ್ಲ ಕುಡಿದವ್ರು ಅಲ್ಲ ಅವ್ರು. ನಾವು ನಮ್ಮ ಗಂಡನ ಸುದ್ದಿ ಸುಳ್ಳಲ್ಲ ಹೇಳ್ಬಾರ್ದು. ಆಮೇಲೆ ಮಗ ಪಾಪ ಕುಡಿದು 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 ಆದ್ರೂ ತಲೆ ಬಿಸಿ ಹೆಚ್ಚಾಯ್ತಂತೆ. ಯಾರಿಗೆ? ನನ್ನ ಯಜಮಾನ್ರಿಗೆ. ನಿಮಗೆ ತಲೆ ಬಿಸಿ ಆಗ್ಲಿಲ್ವಾ? ಆಯ್ತು, ಇದ್ದ ಪಾತ್ರ ಅಲ್ಲ ಹಾಳಾಯ್ತು, ಏನ್ ಮಾಡುವ ಹೇಳಿ ಮಗ. ಆಮೇಲೆ ಒಂದು ದಿನ ಜೂಜಾಡುವುದಕ್ಕೆ ಮುಂದಾದ. ಅಲ್ಲ ಯಾವಾಗಲೂ ಆಡುವುದಿಲ್ಲ ಆಗಿತ್ತು ಮಗ. ಯಾವಾಗ ಆಡ್ತಾರೆ? ಕುಡಿದಾಗ ಮಾತ್ರ ಜೂಜಾಡ್ತಿದ್ರು, ನಾವು ಸುಳ್ಳಲ್ಲ ಹೇಳೋದಲ್ಲ. ಹಾಗಂತ ಯಾವಾಗ್ಲೂ ಕುಡಿಯುವುದಿಲ್ಲ. ನಿದ್ದೆ ಬಂದಾಗ ಮಾತ್ರ ಬಿಡ್ತಿದ್ರು, ಯಾವಾಗ್ಲೂ ಕುಡಿಯುವುದಿಲ್ಲ. ನಾವು ಸುಮ್ಮನೆ ಸುಳ್ಳಲ್ಲ. ಗೊತ್ತಾಯ್ತು ಬಿಡಿ ಮಗ. ಹೆಚ್ಚೇನು ಕಳೀಲಿಲ್ಲ ಪಾಪ. ಅಲ್ಲ ನಮ್ಮ ಗಂಡನ ಸುದ್ದಿ ನಾವು ಹೇಳ್ಬಾರ್ದು. ಮಂಗನ ಸೂತ್ರ ಒಂದು ಬಿಟ್ಟು ಉಳಿದುದೆಲ್ಲ ಕಳೆದಿದ, ಮತ್ತೆ ಹೆಚ್ಚೆಂತ ಮಂಗ. ಇದು ಮಂಗನ ಸೂತ್ರ, ಮಂಗಳ ಸೂತ್ರ. ಅದೇ ಹೌದು. ಒಂದಿನ ಕೇಳಿದ್ರು, ಕೊನೆ ಕಾಲಕ್ಕೆ ವಿಷ ತಗೊಳ್ಲಿಕ್ಕಾದ್ರೂ ಬೇಕು ಇರ್ಲಿ ಅಂದೆ. ಆಮೇಲೆ ಮಗ ವಾರಕ್ಕೊಂದಿನ ಮನೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ತಿಂಗಳಿಗೊಂದ್ಸಾರಿ ಮನೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ 3 ತಿಂಗಳಾದ್ರೂ ಮನೆಗೆ ಬರ್ಲಿಲ್ಲ. ಯಾರಿಗೆ? ಅಲ್ವೇ, ಮನೆಗೆ ಬರದೆ ಅವ್ರು 3 ತಿಂಗಳಾದ್ರೂ ಮನೆಗೆ ಬರ್ಲಿಲ್ಲ ಅಂದೆ. ಆಮೇಲೆ ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅಂತ ಕೇಳುವಾಗ ಸಂಘದವರಲ್ಲಿ ಕೇಳಿದೆ. ಓ, ನಿನಗೆ ಸಂಗತಿ ಗೊತ್ತಿಲ್ವಾ? ಕಡೆ ಮನೆ ಶೇಷಿ ಮನೆಯಲ್ಲಿ ಇರ್ತಾರೆ ಅಂತ. ಓ, ಸಂಬಂಧಿಕರ ಮನೆ. ಸ್ವಲ್ಪ ಸುಮ್ಮನಿರು. ಸಂಬಂಧಿಕರ ಮನೆ ಅಲ್ಲ, ಗಂಡಸರೆಲ್ಲ ಹೋಗಿ ಬಂದು ಮಾಡುವ ಮನೆ ಸಂಬಂಧಿಕರ ಮನೆ. ಹೌದಾ? ಏನು ಮಗ, ಹೋಗಿ ಕೇಳಿದೆ ನಾನು. ಜನಬಳಕೆ ಉಂಟು ಅಂತ ಆಯ್ತು. ಹೌದು, ಒಳ್ಳೆ ಒಳ್ಳೆ ಎಲ್ಲರಿಗೂ ಹೊಂದಿ ಬದುಕುವವಳು ಪಾಪ. ನಾವು ಊರಿಗೆ ಬೇಕಾದ್ರೆ ಊರಿಗೆ ಹೌದು, ಆರಂಭದಲ್ಲೇ ಅವಳು ಮನೆ ಎಲ್ಲರಿಗೂ ಬೇಕಾಗಿ ಬದುಕಿದವಳು ಅಂತ ಸಂಘದವ್ರು ಹೇಳಿದ್ರು. ಹೋಗಿ ಕೇಳಿದೆ, ಹೌದಣ್ಣ ಶೇಷ, ನಮ್ಮ ಯಜಮಾನರು ಬಂದಿದ್ದಾರೇನೆ ಅಂದೆ. ಏನೊಂದೆ ಏನಂದೆ ಹೀಗೆ ಮಾಡಿ ಬಂದ್ಲು ಮಗ. ನಿನ್ನ ಯಜಮಾನ ಬರದೆ 3 ತಿಂಗಳಾಯ್ತು, ಯಜಮಾನ ಅಂತ ಯಜಮಾನ ಹೇಳಿದ್ಲು. ಆಮೇಲೆ ಮನೆ ಮುಖ ನೋಡ್ಲಿಲ್ಲ, ಮನೆಯವರ ಮುಖ ನೋಡ್ಲಿಲ್ಲ. ಕಂಡು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಕುಡಿದು ಕೈ ಮುಗಿದು ಊರು ತಿರುಗಿ 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 ಮೇಲ್ ಬಂದೆ. ನಮ್ಮ ಯಜಮಾನ್ರಿಗೆ ಒಂದು ಗುಣ ಇತ್ತು ಮಗ. ಏನು? ಎಲ್ಲಾದ್ರೂ ಯಾರಾದ್ರೂ ಗಾಯನ ಹಾಡಿದ್ರು ಅವ್ರು ಬಾರಿಸುವ ಗುಣ. ಅಭ್ಯಾಸ ಇತ್ತಾ? ತಡೆ, ನಿಮ್ಮ ಊರಲ್ಲಿ ಬಾರಿಸುವ ಪೆಟ್ಟು ನೋಡಿದ್ರೆ ನಮ್ಮ ಯಜಮಾನ್ರು ಪೆಟ್ಟ ಅನುಭವ. ನಾನದೇನೆ, ಪೆಟ್ಟಿಗೆಲ್ಲ ನೀವು ಹೆಜ್ಜೆ ಹಾಕ್ತೀರಿ. ಹೌದು. ಓ, ನಿಮ್ಮ ಯಜಮಾನ ಪೆಟ್ಟಿಗೆ ಹೆಜ್ಜೆ ಹಾಕಿ ಅಭ್ಯಾಸ ಉಂಟಲ್ಲ. ನೋಡುವ ನಮ್ಮ ಯಜಮಾನ್ರೆ ಮತ್ತೆ ಬಂದ್ರೆ ಅಲ್ಲ, ನಮ್ಮ ಯಜಮಾನ್ರ ಪೆಟ್ಟು ಇಷ್ಟು ಸಣ್ಣದಲ್ಲ. ಅಲ್ಲಿ ಇವನ ನಿಮಗೆ ಗೊತ್ತುಂಟಪ್ಪ. ಮೂಗು ಹೌದು, ಬಣ್ಣ ಅಲ್ಲ. ನಮ್ಮ ಯಜಮಾನ್ರ ಮೂಗು ಹೀಗೆ ಇತ್ತು, ಆದ್ರೆ ಬಣ್ಣ ಅಲ್ಲ. ನಾವು ಸುಮ್ಮನೆ ಸುಳ್ಳು ಹೇಳ್ಬಾರ್ದು. ಬಣ್ಣ ಇದೆ ಹೇಗೆ? ಅಲ್ಲ ಮಗ, ಹೀಗೆ ಯಜಮಾನ್ರು ಹುಡುಕ್ತಾ ಬಂದೆ. ತುತ್ತ ಅನ್ನ ಇಲ್ಲ ನೋಡು ಮಗ, ಹೊಟ್ಟೆ ಯಾವುದು ಬೆನ್ನು ಯಾವುದು ಗೊತ್ತಾಗುದಿಲ್ಲ. ಹೋಗ್ತಾ ಇದ್ದವಳನ್ನು ಕರೆದಿಲ್ಲ, ಎಲ್ಲವನ್ನು ತಿಳಿದವಳು ಮಗ. ಏನಾಗ್ಬೇಕೀಗ? ನನ್ನ ಮೇಲೊಂದು ಪ್ರೀತಿ ತೋರಿ ಒಂದಿಷ್ಟು ಅನ್ನ ಕೊಡ್ತೀಯ ಮಗ. ಅರಿತೆ ನಿನ್ನ ಮನದ ಪರಿಯ ವೃದ್ಧನಾರಿ, ಅರಿತೆ ನಿನ್ನ ಮನದ ಪರಿಯ ವೃದ್ಧನಾರಿ, ನಿನ್ನ ಪೊರವೆ ಪ್ರೀತಿಯಿಂದಲಾನು ವೃದ್ಧನಾರಿ, ಬರಿದೆ ಮರುಗ ಬೇಡ ನೀನು ವೃದ್ಧನಾರಿ, ಅಂತಃಪುರದೊಳಿರು ನೀ ಸುಖದಿ ನಿರತ ವೃದ್ಧನಾರಿ.
ಮಾಡಬೇಡಿ. ಹ. ನಿಮ್ಮ ಆಸೆ ಏನಂತ ಗೊತ್ತಾಯ್ತು. ಹ್ಮ್. ಆಸರೆ ಬೇಕು ತಾನೆ. ಹೌದು ಮಗ. ನಾನು ಆಶ್ರಯ ಕೊಡ್ತೇನಂತೆ. ಹೌದಾ? ಎನ್ನ ಮಾತಾಮಯ್ಯ ತೆರದಲ್ಲಿ ನಿಮ್ಮನ್ನು ನೋಡಿಕೊಳ್ತೇನೆ, ಆಯ್ತಾ? ಮಾತಮ್ಮಯ್ಯ ಅಂದ್ರೆ ಯಾರು ಮಗ? ಅಯ್ಯೋ ಮಾತೆ. ಓ, ನಿನ್ನ ಉಜ್ಜಿ ಆಗ ನೋಡ್ಕೊಳ್ತೀಯ. ಹಾ, ನಿನಗಿನ್ಯಾವ ವಯಸ್ಸು ಬಿಡಿ. ಹೌದು ಮಗ. ನಿನಗಿನ್ಯಾವ ಕೊರತೆಯೂ ಇಲ್ಲ, ಆಯ್ತಾ? ಎಂತ ವಾಸನೆ ಮಗ? ಅದು ಕೆಲವು ಉಳದು ಹುಳ ಸತ್ತಿದ್ದ ಅಲ್ವೇ? ಎಂತದ ವಾಸನೆ? ಅಡಿಗೆ ವಾಸನೆ. ಒಟ್ಟಿಗೆ ಎಲ್ಲಿ ಉಂಟು ಚಪ್ರ? ಮೊದಲು ಚಪ್ರ ಇಲ್ಲೇ ಉಂಟು. ಮೊದಲಾಗಿ ನೀವು ಶುದ್ಧ ಆಗ್ಬೇಕು. ಶುದ್ಧವಾ? ಹೌದು. ಊಟ ಆದ್ಮೇಲೆ ಶುದ್ಧ ಆಗ್ತೇನೆ. ಆಗ್ಲಿಕ್ಕಿಲ್ಲ. ಶುದ್ಧ ನಾವು ಕೆಲವು ಕಡೆ ಹೋಟೆಲಲ್ಲಿ ಹಾಗೆ ಊಟ ಆದ್ಮೇಲೆ ಶುದ್ಧ ಮಾಡುದು. ಅದು ಬೇರೆ. ಅದು ಬೇರೆ. ಹೌದು, ಅಲ್ಲಿ ಸ್ಥಳ ಶುದ್ಧಿ ಮಾಡುದು. ಅದೇ ಶುದ್ಧಿ ಆಗ್ಬೇಕಲ್ಲ. ಆಯ್ತು ಮಗ. ನೀರೆಲ್ಲ ಉಂಟು? ನೀರು ಪರಮ ಷಡುರಸ ಭೋಜನವ ಸುರುಳೆ ಸಹಿತಾಗಿ ಭುಂಜಿಸಲು ಅಜ್ಜಿ, ಇನ್ನು ಊಟ ಕಂಡಿದ್ದಿಲ್ವ ನೀವು? ಎಂತ ಊಟ ಮಗ? ಕೈ ತೆಳು ಮತ್ತೆ ನೆಕ್ಕುತ್ತೆ. ಅಯ್ಯ ಮಗ, ಪಾಯಸಕ್ಕೆ ಹಾಕಿದೊಂದು ಒಗ್ಗರಣೆ ಅಂದ್ರೆ ಎಂತ ಪಾಯಸಕ್ಕೆ ಒಗ್ಗರಣೆಯ? ಹೌದು ಮಗ. ಅಯ್ಯೋ, ಒಗ್ಗರಣೆ ಸಾರಿಗೆ ಹಾಕುದು ಅಜ್ಜಿ, ಪಾಯಸಕ್ಕಲ್ಲ. ಸಾರಿಗೆ ಹಾಕಿದ್ದ? ಮನೇಲಿ ಬಹುಶಃ ಅಡುಗೆ ಮಾಡಿದಿಲ್ಲ ನೀವು. ಓ, ಬಹುಶಃ ಹೀಗಾಯ್ತು ಮಗ. ಹಸಿವಾಗಿತ್ತ ಇಲ್ವೋ? ಸಾರು ಪಾಯಸ ಸೇರ್ ಹೋಯ್ತು. ನಾನು ಸರ ಸುರಿದಾಯ್ತು. ಯಾವ್ದಕ್ಕೆ ಒಗ್ಗರಣೆ ಅಂತಲೇ ಗೊತ್ತಾಗಲಿ. ಸಾರಿಗೆ. ಅಯ್ಯೋ, ಇಂತಿಂತ ಹೋಳಿಗೆ, ಇಂತಿಂತ ಲಾಡು, ಇಂತಿಂತ ಹೋಳಿಗೆ, ಇಂತಿಂತ ಲಾಡು ಒಳ್ಳೆದುಂಟು. ಇಂತಿಂತ ಹೋಳಿಗೆ, ಇಂತಿಂತ ಲಾಡು ಹೇಳಿ. ಲಾಡಿದ್ದಲ್ಲ ಹೋಳಿಗೆ ಮಾಡ್ತೀರಿ, ಹೋಳಿಗೆ ಇದ್ದಲ್ಲಿ ಲಾಡು ಮಾಡಿ ತೊಟ್ಟು ಬಿಡುದಿಲ್ಲ. ಮತ್ತೆ ಒಳ್ಳೆ ಊಟ ಅಂದ್ರೆ ಮಗ ಹೇಗೆ ಹೇಳುದೇ ಇಲ್ಲ. ಇನ್ನೊಂದು ಸಾರಿ ಉಂಡ್ರು ನಾನು 2 ಬಾರಿ ಊಟ ಮಾಡಿದಾಗ ಹಾಗೆ ಆಗುದೇ. ಅಷ್ಟು ಒಳ್ಳೆ ಊಟ. ನಿದ್ದೆ ಬರ್ತದಾ? ನನಗೆ ಎದ್ದಾಗ ಮುದ್ದೆ ಬೇಕು. ಮುದ್ದೆ ಸಿಕ್ಕಿತ ಬಿತ್ತುಕೊಳ್ಳುವುದೇ ನಾನು. ಹೌದಾ? ಎಂತದ್ದ? ಊಟ ತಕ್ಷಣ ನಿದ್ದೆ ಮಾಡುದಾ? ಅಯ್ಯೋ, ನನಗೆ ಊಟ ಆದ್ಮೇಲೆ ಮತ್ತೆ ಕೆಲಸವೇ ಇಲ್ಲ, ಮಲಗುದೇ ಕೆಲಸ. ತಾಂಬೂಲ ಬೇಕಾ? ಬೇಡಪ್ಪ, ಈಗ ಬೇಡ. ತುಪ್ಪಲಿಕ್ಕೆ ಸಮಯ ಇಲ್ಲ, ಈಗ ಬೇಡ. ತುಪ್ಪಲಿಕ್ಕೆ ಆಮೇಲೆ ನೋಡುವ. ಉಳುವುದಕ್ಕೆ. ಅದೇ ಅಜ್ಜಿ, ಅಜ್ಜಿ ಎಂತದ್ದ? ನೀವು ನಿದ್ರೆ, ನನಗೆ ನಿದ್ದೆ ಬರುವುದಿಲ್ಲ ಅಜ್ಜಿ. ಕಣ್ಣು ಮುಚ್ಚಿ ಮಲಗು ಮಗ, ನಿದ್ದೆ ಬರ್ತದೆ. ಇಲ್ಲ ಅಜ್ಜಿ. ಮತ್ತೆ ಎಂತದಾಗುದು ಮಗ? ಕಣ್ಣು ಮುಚ್ಚಿಕೊಂಡ್ರೆ ಸ್ವಪ್ನ ಬೀಳುದಜ್ಜಿ. ಸ್ವಪ್ನದಲ್ಲಿ ಏನ್ ಕಾಣುದು ಮಗ? ಚಂದದ ರಾಜಕುಮಾರ ಬರುದಜ್ಜಿ. ಹೌದಾ? ಹತ್ತಿರ ಬರುದು. ಕೈಯೊಜ್ಜಿದು ಮಗ, ಕೈಯೊಜ್ಜಿ. ನಿನಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡುವಾಗ ಸ್ವಪ್ನದಲ್ಲಿ ಒಬ್ಬ ರಾಜಕುಮಾರ ಬಂದ ಕಾಣುದಾ? ಹೌದಜ್ಜಿ, ಬಂದು ನಿನ್ನ ಪ್ರಾಯದಲ್ಲೂ ನನಗೆ ಹಾಗೆ ಆಗ್ತಿತ್ತು ಮಗ. ಹೀಗೆ ಕಣ್ಣು ಮುಚ್ಚಿ ಮಲಗುವ ಅಂತ ನೆನಪು ಮಾಡಿ ಮಲಗಿದ್ರು ಸಾಕು ಮಗ. 6-8 ಜನ ಒಟ್ಟಾಗಿ 6-8 ಜನ ಬಂದಾಗ ಕಾಣುದು ಮಗ ನನಗೆ. ದೊಡ್ಡ ಊರು ನೋಡು ಮಗ. ತಿರುಗಾಟ ಬಾಳಲ್ವಾ? ಆರೋಗ್ಯ ಸರಿ ಉಂಟು ಅಂತಾಯ್ತು. ನೀ ಮಲಗಿ ನಿದ್ದೆ. ಅಜ್ಜಿ, ಒಂದು ಕೆಲಸ ಮಾಡು. ನಂಗೆ ನಿದ್ದೆ ಬರ್ಬೇಕಾ? ಒಳ್ಳೆ ಕತೆ ಹೇಳ್ಬೇಕು. ಒಂದು ಕತೆ ಹೇಳ್ತೇನೆ. ನಾನು ಕತೆ ಹೇಳುವಾಗ ನೀನು ಹೂ ಹಾಕ್ಬೇಕು. ನಾನು ಹಾಕ್ತೀನಿ. ಕಥೆಯಲ್ಲಿ ರಾಜಕುಮಾರ ಎಲ್ಲ ಬರ್ಬೇಕು. ಅಯ್ಯೋ, ರಾಜಕುಮಾರ್ ಎಲ್ಲರೂ ಬರು. ರಾಜಕುಮಾರ್ ಅಂದ್ರೆ ಕತೆ. ಹೌದಾ? ಹೌದಪ್ಪ, ನಾವು ಹೇಳು ಕತೆ ಎಲ್ಲ ರಾಜಕುಮಾರ್ ಅಂದ್ರೆ. ಸರಿಯಾಗಿದ್ರೆ ಇದು ನಿಮ್ಮಲ್ಕ. ಇದು ಪಲ್ಲಂಗ ಎಲ್ಲಿ ಉಂಟೆ? ಪಲ್ಲಂಗ ಇಲ್ಲಿ ಉಂಟು. ಕತೆ ಹೇಳುವಾಗ ನೀನು ಹೂ ಹಾಕ್ಬೇಕು. ಆಯ್ತು ಅಜ್ಜಿ. ಮಲ್ಕೊಂಡ್ಯಾ? ಮಲ್ಕೊಳ್ಳಿಲ್ಲ, ಕೂತ್ಕೊಂಡಿದ್ರೆ. ಕತೆ ಹೇಳಿ. ಮಲ್ಗ ಹೇಳಿ ಕತೆ. ಒಂದು ಊರಲ್ಲಿ ಒಂದು ಮಾತು ದೇಶ ಎನ್ನುವುದೊಂದು ಇತ್ತಂತೆ. ಅಲ್ಲಿ ಚಂದ್ರಸೇನ ದೇಶನೇನು ರಾಜ್ಯಭಾರಮ್ಮ ಮಗ ಚಿತ್ರಾಕ್ಷಿ. ಚಿತ್ರಾಕ್ಷಿ ಹೇಳಿ. ಅದೇ ನಿನಗೆ ಗುಮ್ಮನಕ್ಕಿ ಸಂತಾನವ. ಗುಮ್ಮ ಅಂದ್ರೆ ಇಟ್ಟು ಕೆಲಸ ಇತ್ತು ಅಂತ ತಿಳ್ಕೊ. ಏನು
ಶಾಲೆನವರು ಇದ್ರು ಮಗ. ಮಧ್ಯೆ ಮಧ್ಯೆ ಮೂರು. ಅಲ್ಲ ಮುದ್ದೆ ಮುದ್ದೆ ಹೂ ಅಲ್ಲ, ಕೊನೆ ಕೊನೆಗೂ. ಆಯ್ತು, ಕೊನೆ ಕೊನೆ ಹೂ. ಅಯ್ಯೋ ವಾಕ್ಯದ ಮುದ್ದೆ. ಯಪ್ಪ ನಿನ್ನನ್ನು ಸುಧಾರಿಸಿದ್ರು ಬಂದ ಆನೆಗೆ ಲಂಗೋಟಿ ತೋರಿಸಿದ್ರು. ಜಾಗು ಕೆಲಸ ಇಲ್ಲ. ತುಳಸಿ ನೀವು. ಇದು ವಾಕ್ಯದ ಮಧ್ಯೆ ಹೂ ಅಂತ. ಆಯ್ತು, ಕೊನೆಯಲ್ಲ. ಕಥೆ ಪ್ರಾರಂಭ ಆಗಲಿಲ್ಲ, ಮುಗಿಸುವುದೆಷ್ಟೊತ್ತಿಗೆ. ನಿನ್ನ ಕೈಲೇ ಉಂಟು. ಚಂದ್ರಸೇನ ಜಯಸೇನ ಎನ್ನುವರಿಗೆ ಸತ್ಯಶೀಲ ಎನ್ನುವಳು ಚಂದ್ರಸೇನ ಮದುವೆಯಾಗಿ ಹೀಗೆ ಸುಖದಿಂದ ಕಾಲ ಕಳೀತಾ ಇದ್ರು ಮಗ. ಹಾಗೆ ಪೂರ್ವ ದೇಶವನ್ನು ತೀರಿಸಿಕೊಳ್ಳುವುದಕ್ಕೆ ಜೋಡಿತ ಅಜ್ಜಿ, ಓ ಯಾಕೆ? ಅಲ್ವೇ ಅವ ರಕ್ಕಸಾಗಿದ್ದ ಅಂದೆ. ಅಂತವನು ಆ ಬಂದು ದಾಳಿ ಮಾಡಿ ಚಂದ್ರಸೇನ ಜಯಸೇನ ಕೊಂದು ಸಂಪತ್ತನ್ನೆಲ್ಲ ತಕ್ಕೊಂಡು ಓಡ ಮಗ. ಹೌದಾ? ಆಮೇಲೆ ಪಾಪ ಹೆಣ್ಣು ನೋಡಿವಳು ಯಾರು? ಸತ್ಯಶೀಲಿಯ. ಅವಳು ಬದುಕುವುದನ್ನ ಯಾಕೆ ಗಂಡನ ಕಳ್ಕೊಂಡು ಅಂತ ಸಾಯುವುದಕ್ಕೆ ಸಿದ್ಧರಲ್ಲಂತೆ. ಒಟ್ಟೊತ್ತಿಗೆ ಬೇಬರ್ಸಿಗಳಾದ ನಾರದರು, ಯಾರ್ಯಾರು? ಬೇಬರ್ಸಿಗಳು ಮ್ಯಾಲ. ಅಯ್ಯೋ, ದೇವ ಋಷಿ. ಅದೇ ಅವರೇ. ಅವರು ಬಂದು ಹೇಳಿದ್ರಂತೆ, ಸಾಯಬಾರ್ದು, ನೀನು ಆತ್ಮಹತ್ಯೆ ಮಾಡಿಕೊಂಡ್ರೆ ಏನ್ ಪ್ರಯೋಜನ, ಬದುಕಬೇಕು, ಸೇಡು ತೀರ್ಸ್ಕೊಳ್ಬೇಕು, ನಾನು ದಾರಿ ತೋರಿಸ್ತೇನೆ ಅಂತ ಹೇಳಿದ್ರಂತೆ. ಹಾಗೆ ಆಗ ಕಾಶಿಗೆ ಹೋಗು, ಗಂಗೆ ಕುರಿತು ತಪಸ್ಸು ಮಾಡು ಅಂತ ದಾರಿ ತೋರಿಸ್ಬೇಕು. ಗಂಗೆ ಕುರಿತು ತಪಸ್ಸು ಮಾಡಿದ್ರಂತೆ, ಗಂಗೆ ಪ್ರತ್ಯಕ್ಷಳಾದಂತೆ. ಹಾಗೆ ತನ್ನ ಮಗನಾದ ವೇದವ್ಯಾಸನ ಕರೆದಳಂತೆ. ಆ ವೇದವ್ಯಾಸ ಬರುವಾಗ ಕೈಯಲ್ಲಿ ಪಿಂಡ ಇಟ್ಕೊಂಡಿದ್ದಂತೆ. ಮಗ ಆ ಪಿಂಡವನ್ನು ಸತ್ಯಶೀಲ ಕೈಯಲ್ಲಿ ಇಟ್ಟನಂತೆ. ಈ ಪಿಂಡದಿಂದಲೇ ನಿನ್ನ ಕಷ್ಟ ಪರಿಹಾರ ಆಗ್ತದೆ. ಹೆಣ್ಣು ಗರ್ಭ ಧರಿಸಿದವಳು ಮಗು ಜೀವ ಆಸೆಯಿಂದ 9 ತಿಂಗಳಾಗಿ ಸಾಕ್ತ. ಪಾಪ ಆಸೆ ನೋಡಿ ಹೆಣ್ಣಿಗೆ ಮಗು ಅಂತ ಹೇಳಿದಾಗ ಪತ್ನಿ ಮಧ್ಯ ತೊಂದರೆ ಬಂದ್ರೆ ಏನು ಮಾಡುದು ಕೇಳಿದ್ದೇನೆ. ಆ ಹರನನ್ನ ನೆನಪು ಮಾಡು, ನನ್ನ ಹೆಸರು ಹೇಳು, ಬಿಸಾಡು ಅಂತ ಹೇಳಿದ್ರಂತೆ. ಇಷ್ಟು ವಿಷಯ ತಿಳ್ಕೊಂಡು ಅದೇ ನೆನಪಿನಲ್ಲಿ ಅವಳು ಇರುವಾಗ ಅದೇ ಇವರು ನಾರದರು. ಅದೇ ನಾರದರು ಅಲ್ಲಿ ಹೋಗಿ ರಕ್ತ ಜಂಗನಿಗೆ ಈ ವಿಷಯ ಹೇಳಿದ್ರಂತೆ. ವಿಷಯ ಕೇಳಿದವನೇ ಮಗ ತಂಗಿಯಾದ ರಕ್ತ ಕೇಶಿಯನ್ನು ಕರ್ಕೊಂಡು ಬಂದು ಪಿಂಡವನ್ನು ಹೇಳಿ ನೀವಲ್ಲೇ ಇದ್ರ? ಅಲ್ವೇ ಹೇಳಿದಂತ ಕತೆ ಕೇಳುದೇ. ಬಾವ ಇಲ್ದವ್ರ ಕತೆ ಸತ್ತು ಮಗ. ಆಗ ಪಿಂಡ ಕೊಡ್ಲಿಲ್ಲಂತೆ. ಅವ ಬಿಡಲೇ ಇಲ್ಲ. ಆ ರಕ್ಕಸಿಯು ಬಂದು ಸಾಕು, ಅದೇ ಸತ್ತು ಹೋಗ್ಲಿಕ್ಕೆ. ಅವಳು ಸಾಯಿಲಿ. ಅವಳು ಪಿಂಡವನ್ನು ಕಸಿಯುವುದಕ್ಕೆ ಮುಂದಾದನಂತೆ. ಇವಳು ಹರನ ನೆನಪು ಮಾಡಿ ವೇದವ್ಯಾಸನ ಹತ್ರ ಬಿಸಾಡಿದಂತೆ. ಹೌದಾ? ಆಗ ಒಬ್ಬ ಹುಡುಗ ಹುಟ್ಟಿದ್ನಂತೆ. ಆ ರಕ್ತ ಜಂಗನನ್ನ ಕೊಂಡನಂತೆ. ಆಗ ಸತ್ಯಶೀಲ ಅವಳಿಗೆ ರುದ್ರಕೋಪ ಅಂತ ಹೆಸರಿಟ್ಟು ಮಾತೃ ದೇಶದ ಅಧಿಕಾರವನ್ನು ಕೊಟ್ಟು ಮಗ ಅವ ಒಂದು ದಿನ ಮಗ ಚಿತ್ರಾಕ್ಷಿ ನಿದ್ರಿಪುದರಿತು ದುರುಳೇ ಮಾಯ ಕದಿ ಮಂಚ ಸಹಿತದಿ ಮಾದ್ರಾಪುರ ಕೈ ತಂದಳು. ನಿನ್ನ ಬಾಯಿಗೆ ಸಗಣಿ ಹಾಕ್ಲಿಕ್ಕೆ ಸಕ್ಕಲ್ಲ ಏನ ಬಿದ್ರು ಕೋಪ. ಅಲ್ಲಿನ ಹೆಸರು ಬಿದ್ರಕೋಪ. ರುದ್ರಕೋಪ. ರುದ್ರಕೋಪ. ಹಾ, ನಾನು ಯಾರು ಗೊತ್ತಾಯ್ತ ನಿನ್ಗೆ? ಯಾವ ಹಾಳು ಊರಿನ ಅಜ್ಜಿ ನೀನು? ಯಾರಿಗೂ ಹಾಳೂರು ಅಜ್ಜಿ ಅಲ್ಲ, ಹಾ, ರಕ್ತ ಕೇಸಿಯೇ ನಾನು. ಎಲ 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 ಲೋಕದವಳು ಅವಳು. ಇದೆಂತ ವೇಷವೇ ಇದು? ನೋಡಿ ವೇಷ ಆಯ್ತದಲ್ಲ. ಓ, ಹೋದೆ ಇದೆ ವೇಷದಲ್ಲಿ. ಹಾ, ಹೋಗಿ ಗಂಧರ್ವ ಲೋಕವನ್ನು ಸೇರಿದೆ. ಹಾ, ಹೀಗೆ ನನಗೆ ಕಷ್ಟ ಅಂತ ಕಣ್ಣೀರು ಹಾಕಿದೆ. ಹಾ, ಊಟ ಕುಳಿತುಕಂತ ಕುಳಿಸಿದ್ರು. ಹಾ, ಊಟ ಮಾಡುವಾಗ ನಾನು ರಕ್ಕಸಿ ಅಂತ ಗೊತ್ತಾಯ್ತು. ಅಲ್ಲಿ ಒದ್ರು, ಇಲ್ಲಿ ಬಂದು ಬಿದೆ. ನಿನ್ನ ತಲೆ ಮೇಲೆ ಒಂದು ಬಡಿಯುತ್ತೇನೆ, ಮೇಲೆ ಹೋಗ್ತೀನಿ. ನನ್ನ ಕೋಲಲ್ಲ ನನಗೆ ಬಡಿಯುವುದನ್ನ. ನಿನ್ನ ಕೋಲಲ್ಲಿ ನಿನಗೆ ಬಡಿಯುವುದು. ಹಿಡ್ಕಲ್. ನಿನಗೆ ಅವಳ ಮೇಲೆ ಎಷ್ಟು ಮನಸ್ಸುಂಟು ನೋಡುವ ಅಂತ ತಮಾಷೆ ಮಾಡಿ. ಹೊತ್ತು ವೇಳೆಯಲ್ಲಿ ಅಮಾವಾಸ್ಯೆ ಹುಟ್ಟಿದವಳ ನೀನು ತಮಾಷೆ ಮಾಡಿ. ಕೂತಿದ್ದು ಸ್ವಲ್ಪ ಸುಮ್ಮನೆ. ಎಷ್ಟು ಹೊತ್ತಿಗಳು ಬರ್ತಾಳೆ ಅಂತ ಕಾಯ್ತಾ ಇದ್ದೆ, ತಮಾಷೆ.
ಆಸೆ ಎಷ್ಟು ಉಂಟು ಅಂತ ಹೇಳಿದ ಮೇಲೆ ದಾಂಪತ್ಯ ಸರಿಯಾಗುದಂತೆ ನಂಗೆ ಗೊತ್ತಿಲ್ಲ ಮಗ. ಹಾಗೆ ಕತೆ ಹೇಳಿ ನಿದ್ದೆ ಬರುವ ಹೊತ್ತಿನಲ್ಲಿ ಮಾಯೆ ನಿದ್ದೆಯನ್ನ ಭರಿಸಿ ಮಂಚ ಸಹಿತ ಎತ್ತುಕೊಂಡು ಬಂದು ನಿನ್ನ ಕೋಣೆಯಲ್ಲಿ ತಂದಿಟ್ಟಿದ್ದೆ. ಎಲ್ಲಿ ಅಪಶಕುನೇ ನೀನು? ಎಂತದ್ದ? ಒಳ್ಳೆ ಸಂದರ್ಭದಲ್ಲಿ ನಾನು ಹೊರಟಿದ್ದೆ ಹೇಳ್ತಾಳೆ. ಒಳ್ಳೆ ಸಂದರ್ಭ ನಿಮ್ಗೆ ಗಂಡಸರಿಲ್ಲ ಹಾಗೆ ಏನ್ ಅವಸರವೇ ಅಪಘಾತಕ್ಕೆ ಕಾರಣ. ನೀನು ಮಾತಾಡುವುದಿಲ್ಲ ಮಗ, ಅಂದ್ರೆ ಮಾತು ಬರುವುದಿಲ್ವಾ? ಹಾಗಲ್ಲ, ಮಾಯ ನಿದ್ದೆ ಭರಿಸಿದವಳು ನಾನಲ್ವಾ, ಮಾಯ ನಿದ್ದೆ ತೆಗಿಬೇಕು. ಬೇರೆ ತೆಗಿ, ಬೇರೆ ತೆಗಿ 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 ತೆಗಿ. ಆಯ್ತು ಅಜ್ಜಿ, ಏ ಅಜ್ಜಿ, ಅಜ್ಜಿ ಅದೆಂತ ಮಾಡಿದೆ ಮಗ? ನಿಧಾನ, ನಿನಗಾದ್ರೆ ಎಲ್ಲ ಅನುಭವ ಉಂಟು, ಅವಳಿಗೇನು ಅನುಭವ ಇಲ್ಲ. ಎಂತಕ್ಕ ಒಟ್ಟು ಇದ್ದ ಹಲ್ಲು ಉದ್ರು ಹೋಗ್ಬೇಕು, ನನಗೆ ಅನುಭವ ಉಂಟಾ? ಹಾಗಲ್ಲ ಪುಣ್ಯಾತ್ಮ, ನಿನಗೆ ಯಾಕೆ ಗೊತ್ತುಂಟು? ಅಂದ್ರೆ ಇದು ನಿನ್ನ ಅರಮನೆ, ಇದು ನಿನ್ನ ಅಂತಃಪುರ, ಹೌದು, ಅದು ನಿನ್ನ ಕೋಣೆ, ಹೌದು, ಇದೆಲ್ಲ ನಿನಗಿಲ್ಲಿ ಓಡಾಡಿ ಅನುಭವ ಉಂಟು. ಇಲ್ಲಿ ಅರಸ, ಅವಳಾದ್ರೂ ದೂರನ್ನು ಊರಿಗೆ ಬಂದ ಹೆಣ್ಮಗಳು, ಅವಳಿಗೇನು ಅನುಭವ ಇಲ್ಲ. ಹಾಗೆ 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 ಪ್ರೀತಿಯಿಂದ ಮಾತಾಡ್ಸು, ನನ್ನಲ್ಲಿ ಮಾತಾಡ್ಸೋದು ನೋಡು. ಅದು ನಿನ್ನಲ್ಲೂ ಹಾಗೆ ಅಂತ ಅವಳಲ್ಲೂ ಹಾಗೆ ಅಲ್ಲ, ಕೆಲವರು ಅಭ್ಯಾಸವೇ ಹಾಗೆ, ಯಾರಲ್ಲೂ ಹಾಗೆ ಗೊತ್ತಿತ್ತು. ನನ್ಕಿಂತ ಒಳ್ಳೆ ಹೆಣ್ಣು ಸಿಕ್ಕಿದ್ರೆ ನಾ ಬೇಡ ಹೇಳ್ತೀನಿ. ಕೆಲಸಕ್ಕೆ ನಿನ್ನಂತವಳೆ ಆಗ್ಬೇಕೆ? ಒಳ್ಳೆ ಹೆಣ್ಣು ಆಗೋದಿಲ್ಲ ಅಂದ್ರೆ ನಿನ್ನಂತವಳೆ ಆಗ್ಬೇಕು ಕೆಲಸಕ್ಕೆ ಅಂತ. ಕೆಲಸಕ್ಕೆ ಕಾರ್ಯಕ್ಕೆ ಬೇರೆಯವರು, ಕೆಲಸಕ್ಕೆ ನಾ. ಹೌದೌದು, ಆಗ್ಲಿ, ಬಿಡಿ ಬಿಡಿ ಮಾಡ್ಕೋಬೇಡ ಮಗ. ನಿನ್ನ ಉಪದೇಶ ಬೇಡ, ಹೋಗು ನೀನು, ಹೋಗು. ಯಾರು ಮತ್ತೆ ಬಂದಿ ಕೊಟ್ರಿ ಪನ್ನೀರು ಜುಮುಗಿಸಿ ಕ್ಷಣದಿ ಚಿತ್ರಲೋಚನೆ ಮೈ ಮುರಿದೆದ್ದು ವೃದ್ಧೆಯೊಳು ನಿದ್ರೆಯೊಳಿಪ್ಪ ಸಮಯದಿ ನೀರರಚಿದೆ ಏಕೆ ಮಂಚದಿಂದಿಳಿದು ಸುತ್ತನ ದಸೆ ನೋಡಿ ಪುರವಿದಲ್ಲವೂ ತಂದವರ್ಯಾರು ಹರ ಹರ ಎನ್ನುತ್ತ ಕಂಜದಳ್ಳಲೋಚನೆಯೇ ಕಣ್ತೆರೆ ಒಂಜಿಕೆ ಬಿಡು ನಾರಿ ಅಂಜಿಕೆ ಬಿಡು ನಾರಿ ಕಂಜದಳ್ಳಲೋಚನೆಯೇ ಕಂಟರೆ ಅಂಜಿಕೆ ಬಿಡು ನಾರಿ ಅಂಜಿಕೆ ಬಿಡು ನಾರಿ ಅಂಜಿಕೆ ಬಿಡು ನಾರಿ ಕಂಜದಳ್ಳಲೋಚನೆಯೇ ಕಂತೆಗೆ ಕಂಜದಳ್ಳಲೋಚನೆಯೇ ಕಂತೆರೆ ಅಂಜಿಕೆ ಬಿಡು ನಾರಿ ಅಂಜಿಕೆ ಬಿಡು ನಾರಿ ಅಂಜಿಕೆ ಬಿಡು ನಾರಿ ಕಂಜದಳ್ಳಲೋಚನೆಯೇ ಕಂತೆರೆ ಅಂಜಿಕೆ ಬಿಡು ನಾರಿ ವಯ್ಯಾರಿ 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 ಒಂಜಿಪಯನ್ನನು ಕಂಜಾಯುವುದರ ಒಂಜಿಪಯನ್ನನು ಕಂಜಾಯುವುದದ ಕಂಜಿಸ ಹತಿಯನ್ನು ಕುಂಜರ ಗಮನೆ ಒಂಜಿಪಯನ್ನನು ಕಂಜಾಯುವುದದ ಕಂಜಿಪ ಹತಿಯನ್ನು ಕುಂಜರ ಗಮನೆ ಒಂಜಿಪಯನ್ನನು ಕಂಜಾಯುವುದರ ಕಂಜಿಪ ಹತಿಯ
ಸಹತಿಯನ್ನು ಕುಂಜರ ಗಮನೆ ಕಂಜದಳಲೋಚನೆ ಅಲ್ಲ, ಓ ಚಿತ್ರಾಕ್ಷಿ, ನನ್ನ ಹೆಸರು ಬೇರೆ ಗೊತ್ತುಂಟು ಇವನಿಗೆ. ನಿನ್ನ ಹೆಸರು ಮೊದಲೇ ಗೊತ್ತುಂಟು. ನಿನಗೆ ಕೆಲಸ ಬಹುಶಃ ಯಾರು ಹೆಣ್ಮಕ್ಳಿದ್ದಾರೆ ಅವ್ರ ಹೆಸರು ಗೊತ್ತುಕೊಡೋದು. ಸಾಧಾರಣ ನನ್ನ ಕಣ್ಣಿಗೆ ಬಿದ್ದವ್ರ ಹೆಸರನ್ನು ನಾನು ಬಿಡುವುದಿಲ್ಲ. ಕಣ್ಣಿಗೆ ಬೀಳದೆ ಇದ್ರು ಹೋಯ್ತು. ದೇವ್ರೇ, ಹೌದೇನೆ? ನನ್ನ ಅರ್ಥ ಮತ್ತೆ ಯಾರು ಬೀಳದೆ ಇರ್ಲಿ. ಹಾ, ಹೀಗೆ ಹೇಳ್ಕೊಳೋದು ಒಳ್ಳೇದಾಯ್ತು. ನೀನು ಅಷ್ಟೇ ಹೆದರುವುದು ಯಾಕೆ? ಹೆಸರು ಕೇಳದೆ ಇತ್ತು. ನಮ್ಮ ಸ್ಥಳ ಅಲ್ಲ ಇದು, ನನ್ನ ಮಂಚ ನಂದು. ನೀನು ನಾನು ಬೇರೆವ ನೀನು ತಿಳಿಯುವುದೇ ಬೇಡ. ಅಯ್ಯೋ, ನಾನು ಇನ್ನೂ ಅಂತ ತಿಳಿ ಅಂಜಿಕೆ ತನ್ನಿಂದಾನಾಗಿಯೇ ಹೋಗ್ತದೆ. ಅದು ನಿನ್ನ ನೋಡು ನನ್ನ ಅವಸ್ಥೆ ನೋಡೆ. ಏನಾಗಿ ಸರಿ ಇದ್ದೀನಿ. ಕ್ಷಣಕ್ಕೂ ಆತ ಕೊಲ್ತಾ ಇದ್ದಾನೆ, ಯಾರು? ಮನ್ಮಥ. ಹಾಗಾಗಿ ಒಂದು ಸಣ್ಣ ಉಪಕಾರ ಮಾಡ್ತೀಯಾ? ಸಣ್ಣ ಉಪಕಾರ, ಎಂತಿದ? ಬಾಳ ದೊಡ್ಡದಲ್ಲ. ಹೇಳ. ನೀನು ಅಷ್ಟು ದೂರ ಹೋಗ್ಬೇಡ, ಹತ್ರ ಬಾ. ಬಾರೆ ದೂರ ಸಾರ ಭೋಪ ದೂರ ಸಾರೋ ದೂರ 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 ಸಾರೋ ಭೋಪ ದೂರ ಸಾರೋ ಭೋಪ ದೂರ ಸಾರೋ ಚೋರತನದೋಳೆನ್ನ ನೀನು ಧಾರುಣಿಗೆ ತರಿಸಿದೆಯೋ ಚೋರತನದಿಯನ್ನ ನೀನು ಧಾರಣಿಗೆ ತರಿಸಿದೆಯೋ ಬಲು ಹೆಗ್ಗಳಿಕೆ ಸಾಕಿನ್ನು ಬಲು ಹೆಗ್ಗಳಿಕೆ ಸಾಕಿನ್ನು ಬಲು ಹೆಗ್ಗಳಿಕೆ ಸಾಕಿನ್ನು ಸಾಕಿನ್ನು ಆ ಸಾಕಿನ್ನು ದೂರ ದೂರ ಬಾ, ಹತ್ರ ಬಾ. ದೂರ. ಓಹೋ, ಅಲ್ಲೇನಾದ್ರು ಇರುವೆ ಉಂಟಾ? ಇರುವೆಲ್ಲ. ಅಯ್ಯೋ, ದೂರ 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 ಯಾಕೆ? ನೀನ್ ಹತ್ರ ಬಾ. ಹಾಗಾದ್ರೆ ನಾನೇ ಹತ್ರ ಬರ್ತೇನೆ, ನೀನೇ ದೂರ ಹೋಗು. ದೂರ. ಏನೇ ಇಲ್ಲಿ ಬೇಡವಾ? ದೂರ ಕಾಡಿಗೆ ಹೋಗ್ಬೇಕಾ? ಏ, ಅಂತರ ಇರ್ಲಿ ಅಂತ ಹೇಳಿದ್ದು. ಅಂತರ ಉಂಟಲ್ಲ, ಇನ್ನೂ ಹೆಚ್ಚಬೇಕು. ಸ್ವಲ್ಪ ಹತ್ರ ಬಾ. ಗೊತ್ತಾಯ್ತಾ? ಪರನಾರಿ ಆದ್ರಿಂದಲೇ ಅಂತರ ಬೇಡ ಅಂತ. ಅಯ್ಯೋ, ನಿನ್ನ ಅಭ್ಯಾಸ ಹಾಗೆಯಾ? ಹೌದು. ಭಾರಿ ಅಭ್ಯಾಸ ಒಳ್ಳೆವು. ಹೌದು. ಬೇಡ. ಯಾವ್ದು ಬೇಡ? ನನ್ನನ್ನು ಕಾಡಬೇಡ ನೀನು. ನಾನು ಕಾಡೋದಿಲ್ವೇ? ಬೇಡ್ತೇನೆ. ಬೇಡುವುದು ಬೇಡ ನೀನು. ಅದು ಬೇಡ, ಇದು ಬೇಡ. ನೀನು ಬೇಡೇ ಬೇಡ ನೀನು. ನಾನು ನೀನು ಬೇಕೇ ಬೇಕು. ಏನು ನನ್ನ ಮೇಲಿನ ತರಿಸ್ತವ ನೀನಾ? ನಾನೇ. ನಾನು ಅಜ್ಜಿಯಲ್ಲಿ ನೋಡಿದ್ರೆ ಅಜ್ಜಿ ಇಲ್ಲ ಇಲ್ಲಿ. ನಾನೇ ತರಿಸಿ ಹಾಳಾಗಿ ಹೋಗ್ಲಿಕ್ಕೆ ಅವಳು ಹೋದ್ಲು. ನಾನೇ ತರಿಸಿದ್ದು. ಓ, ಬಾಳ ಬಲುವ ಮಾತು ಬೇಡ, ಗೊತ್ತಾಯ್ತಾ? ಅಯ್ಯಯ್ಯ, ಯಾರರಿಯದಾಗಿ ಕದ್ದು ತರಿಸ್ತವ ನೀನು. ಮತ್ತೆ ಮೀಸೆ ನಾನು ತರಿಸಿದ್ದು. ಆ ಕದ್ದು ತರಿಸೋದು ಸುಲಭ ಇಲ್ಲ. ನಿನಗಷ್ಟು ಭೂಲೋಕದಲ್ಲ, ಮೇಲಿನ ಲೋಕದನ್ನು ತರಿಸುವುದು ಅಂದ್ರೆ ಕದ್ದಾದ್ರೂ ಬಹಳ ವಿಶೇಷ ಅದು. ನಾನು ಅಷ್ಟು ಬೇಕು ಅಂತಿದ್ರೆ ಬೇಕೇ ಹೆಚ್ಚಿನಾಗಿರುವಾಗ ಅಂದ್ರೆ ಕೇಳಬೇಕಿತ್ತು, ಬಾ ಅಂತ ಹೇಳಬೇಕಿತ್ತು. ಅದು ಅವರಿದಾಗೆ ಯಾರ್ಯಾರಿದಾಗಿ ಕಳ್ಳರಾಗಿ ಕದ್ಕೊಂಡು ಬಂದಿದ್ದಾರೆ. ಕಳ 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 ನಾನು ಸಿಟ್ಟು ಬಂದಿದ್ದೆ.